हाथों ಫಿಲ್ಮ್ ಡ್ರಾಗ್ಸ್ಗೆ ಸ್ವಾಗತ. ಅದೇ ರೀತಿಗೆ ಮಹಾರಾಜ ಮೂವಿ ಚೈನಾದಲ್ಲಿ ಒಂದು ರಿಲೀಸ್ ಆಗಿದೆ ಅಂತ ಹೇಳಿದ್ರೆ, ಯಾಕಂತೇಳಿದ್ರೆ ವಿಜಯ್ ಸೇತುಪತಿರವರ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೀವು ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಮೂವಿ ಒಂದು ಚೈನಾದಲ್ಲಿ ಒಂದು ರಿಲೀಸ್ ಆಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಈಗಾಗಲೇ ಇಂಡಿಯಾದ ಕೆಲವು ಮೂವಿ ಒಂದು ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ಈ ಮಹಾರಾಜ ಅನ್ನೋ ಒಂದು ಮೂವಿ ಕಾನ್ಸೆಪ್ಟ್ ಒಂದು ಚೈನಾದವರಿಗೆ ಒಂದು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಜವಾಗಲೂ ಒಂದು ವಿಜಯ್ ಸೇತುಪತಿರವರ ಈ ಮೂವಿ, ಅದೇ ರೀತಿಗೆ ಮಹಾರಾಜ ಮೂವಿಯ ಒಂದು ಟೀಮ್ನವರಿಗೂ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಈ ಮೂವಿ ಒಂದು ಒಳ್ಳೆಯ ಸಂದೇಶ ಸಾರುವಂಥ ಒಂದು ಮೂವಿ. ಯಾಕಂತೇಳಿದ್ರೆ ಒಂದು ಎಂಡಿಂಗ್ ಪಾಯಿಂಟ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ತನ್ನ ಮಗಳನ್ನು ಯಾರು ಸಾಕ್ಕೊಳ್ತಾರೆ, ಆದರೆ ತನ್ನ ಮಗಳು ಅಂತ ಒಂದು ಕೊನೆಗೆ ಆ ತಂದೆಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಬರುತ್ತೆ. ಯಾಕಂತೇಳಿದ್ರೆ ಒಂದು 100% ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ. ಯಾಕಂತೇಳಿದ್ರೆ ವಿಜಯ್ ಸೇತುಪತಿರವರ ಈ ಮೂವಿಯಲ್ಲಿ ದ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ವಿಜಯ್ ಸೇತುಪತಿ ಯಾವುದೇ ಒಂದು ನಟನೆ ಒಂದು ಬಂದರೂ ಕೂಡ ಒಂದು ಸೈ ಎನಿಸ್ಕೊಂಡಂಥ ನಟರಲ್ಲಿ ಈ ಒಂದು ನಟ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಚೈನಾದವರು ಕೂಡ ಒಂದು ಅಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ. ಯಾಕಂದರೆ ಇಂಡಿಯಾದವರ ಒಂದು ಈಗಾಗಲೇ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಆದರೆ ಕೂಡ ಚೈನಾದವರು ಕೂಡ ಇಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಯಾವ ರೀತಿಯಲ್ಲಿ ಇದೆ ಅಂತ ಒಂದು ನೀವು ಕೂಡ ಅಂದ್ಕೊಳ್ಬೋದು ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಚೈನಾದವರು ಕೂಡ ಒಂದು ಖಂಡಿತವಾಗಿಯೂ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಯಾಕಂದರೆ ಹೆಚ್ಚಾಗಿ ಇವರು ಮೂವಿ ಅಂಥ ಒಂದು ಮೂವಿಯನ್ನು ಲೈಕ್ ಮಾಡೋದಿಲ್ಲ, ಆದರೂ ಕೂಡ RRR ಇರ್ಬೋದು, ಅದೇ ರೀತಿಯಾಗಿ ಅಮೇರಿಕನ್ನ ಮೂವಿ ದಂಗಲ್ ಮೂವಿ ಕೂಡ ಒಂದು ರಿಲೀಸ್ ಮಾಡಿದರು. ಅದೇ ರೀತಿಯಲ್ಲಿ ಕೂಡ ಈ ಒಂದು ಮಹಾರಾಜ ಮೂವಿ ಕೂಡ ಒಂದು ಅದೇ ಸಾಲಿನಲ್ಲಿ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ RRR ಮೂವಿ ಕೂಡ ಒಂದು ಏನೋ ಚೈನಾದಲ್ಲಿ ರಿಲೀಸ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಹೇಳ್ಬೋದು ಅನ್ನೋ ಒಂದು ವಿಚಾರ ಹೇಳ್ಬೋದು. ಅದೇ ರೀತಿಯಲ್ಲಿ ಮಹಾರಾಜ ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ವಿಷಯ ಅಂತ ಹೇಳಿದ್ರೆ, ಈ ಮೂವಿ ಒಂದು ಯಾಕಂತೇಳಿದ್ರೆ ಸಿಂಪ್ಲೇ ಆಗಿ ಒಂದು ಅಲ್ಲಿಯ ಸಂಬಂಧಪಟ್ಟ ಒಂದು ನ್ಯಾಚುರಲ್ ಆಗಿ ಇಮೋಷ್ನಲ್ ಒಂದು ಹಾರ್ಟ್ ಟಚಿಂಗ್ ಇರುವಂಥ ಒಂದು ಮೂವಿ. ಯಾಕಂತೇಳಿದ್ರೆ ತಂದೆ ಮತ್ತು ಮಗಳ ಬಾಂಧವ್ಯ ಯಾವ ರೀತಿಯಲ್ಲಿ ಒಂದು ಇರುತ್ತೆ, ಯಾವ ರೀತಿಯಲ್ಲಿ ಒಂದು ಕೊಂಡೋಗುವಂಥ ಒಂದು ವಿಚಾರ. ಯಾಕಂತೇಳಿದ್ರೆ ಸಂಬಂಧ ಯಾವ ರೀತಿಯಲ್ಲಿ ಒಂದಿರುತ್ತೆ, ತಂದೆ ಮತ್ತು ಮಗಳು ಬಿಟ್ಟು ಬಿಡದೇ ಇರುವಂಥ ಒಂದು ರೀತಿಯಲ್ಲಿ ಒಂದು ಇಮೋಷ್ನಲ್ ಯಾವ ಥರ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಒಳ್ಳೆ ರೀತಿಯಲ್ಲಿ ಒಂದು ತೋರಿಸ್ತಿರುವಂಥ ಒಂದು ಈ ಮೂವಿ ಅಂತ ಹೇಳಿದ್ರೆ ಮಹಾರಾಜ ಮೂವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಚೈನಾದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ರಿಲೀಸ್ ಆಗಿರುವಂಥ ಒಂದು ರೆಸ್ಪಾನ್ಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಒಂದು ಬಹುದೊಡ್ಡ ಸ್ಕ್ರೀನ್ಗಳಲ್ಲಿ ಕೂಡ ಒಂದು ಪ್ಲೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಹೆಚ್ಚಾಗಿ ಚೈನಾದವರು ಮೂವಿಗೆ ಒಂದು ಅಟ್ರಾಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಗೆ ಒಂದು ಯಾವ ರೀತಿಯಲ್ಲಿ ಒಂದು ಅಟ್ರಾಕ್ಷನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದೇ ಒಂದು ಇಂಡಿಯನ್ ಮೂವಿ ಎಲ್ಲ ಮೂವಿ ಒಂದು ಚೈನಾದಲ್ಲಿ ರಿಲೀಸ್ ಆಗೋದಿಲ್ಲ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಇಲ್ಲಿನ ಒಂದು ಯೂಟ್ಯೂಬ್ ಇರ್ಬೋದು, ಅಲ್ಲಿಯ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಲ್ಲಿ ಯೂಟ್ಯೂಬ್ನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ನೇ ಅಲ್ಲಿ ಇರೋದಿಲ್ಲ. ಯಾಕಂತೇಳಿದ್ರೆ ಅಲ್ಲಿಯ ಒಂದು ಇಂಟರ್ನೆಟ್ಟೇ ಬೇರೆ ಇರುತ್ತೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಅವರ ಒಂದು ಇಲ್ಲಿಯ ಯಾವುದೇ ಒಂದು ಕನೆಕ್ಟ್ ಇರೋದಿಲ್ಲ. ಯಾಕಂತೇಳಿದ್ರೆ ಯೂಟ್ಯೂಬ್ ಕೂಡ ಒಂದು ಅಷ್ಟರ ಮಟ್ಟಿಗೆ ಎಲ್ಲ ಸರ್ಚ್ ಮಾಡಿರುವಂಥ ಒಂದು ಅಲ್ಲಿ ಸೌಲಭ್ಯ. ಯಾಕಂತೇಳಿದ್ರೆ ಎಲ್ಲ ಒಂದು ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಲೆವೆಲ್ಗೆ ಚೈನಾದವರು ಅಷ್ಟರ ಮಟ್ಟಿಗೆ ಹೋಪ್ಸಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ನೋಡೋಣ ಈ ಮೂವಿ ಒಂದು ಮಹಾರಾಜ ಮೂವಿ ಚೈನಾದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಮಾಡ್ಬೋದು, ಎಷ್ಟರ ಮಟ್ಟಿಗೆ ಒಂದು ಕೋಟಿ ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡ್ತಾಯಿದೆ. ಆದರೂ ಕೂಡ ಒಂದು ಒಳ್ಳೆಯ ಸಂದೇಶ ಸಾರುವಂಥ ಒಂದು ಮೂವಿ. ಸ್ಪೆಷಲ್ ಆಗಿ ಒಂದು ಮಹಾರಾಜ ಟೀಮ್ ಚಿತ್ರತಂಡಕ್ಕೆ ದೊಡ್ಡ ಮಟ್ಟಿನ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಚೈನಾದಲ್ಲಿ ರಿಲೀಸ್ ಆಗೋದಂತಿರುವಂಥ ಒಂದು ಖುಷಿ. ಆದರೂ ಕೂಡ ಒಂದು ಮಹಾರಾಜ ಪಾರ್ಟ್ 2 ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಸದ್ಯದಲ್ಲಿರುವಂಥ ಒಂದು ಮಾಹಿತಿ ಖಂಡಿತವಾಗಿ. ಆದರೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಒಂದು ಕನ್ಫರ್ಮ್ ಆಗಿಲ್ಲ. ಖಂಡಿತವಾಗಿ ಪಾರ್ಟ್ 2 ಬಂದೇ ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೂ ಕೂಡ ಒಂದು ಇಷ್ಟರ ಮಟ್ಟಿಗೆ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 100% ಈ ಮೂವಿ ಒಂದು ಮಹಾರಾಜ ಪಾರ್ಟ್ 2 ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಈ ಟೀಮ್ ಚಿತ್ರತಂಡ ಆದಷ್ಟು ಬೇಗ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ಬೋದು. ಖಂಡಿತವಾಗಿ ವಿಜಯ್ ಸೇತುಪತಿರವರು ಕೂಡ ಈ ಮೂವಿಗೆ 100% ಒಂದು ಫಿಟ್ ರೋಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ವ್ಯಕ್ತಿ ಇದಕ್ಕೆ ರೋಲ್ ಹೇಳಿ ಮಾಡಿಸಿದಂಥ ಒಂದು ನಟ ಅಂತ ಹೇಳಿದ್ರೆ ಒಳ್ಳೆ ವಿಜಯ್ ಸೇತುಪತಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ
ಥ್ಯಾಂಕ್ ಯು ಸೋ ಮಚ್. ವೀಡಿಯೋವನ್ನು ಸ್ಕಿಪ್ ಮಾಡಿದ ವೀಡಿಯೋವನ್ನು ಕೊಡ ತನಕ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಡೀ ಮಹಾರಾಜ ಟೀಮ್ ಚಿತ್ರತಂಡಕ್ಕೆ ದೊಡ್ಡ ಮಟ್ಟಿನ ಒಂದು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ದೊಡ್ಡ ಮಟ್ಟಿನ ಪ್ರೊಡಕ್ಷನ್ ಜೊತೆಗೆ ಈ ಮೂವಿ ಇನ್ನಷ್ಟು ಮಟ್ಟಿನ ಒಂದು ಹೆಸರು ಕೂಡ ಬರಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.